ನಮಸ್ತೆ ಸ್ನೇಹಿತರೆ, ಶೋಕಿ ಅಡ್ಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶೋಕಿ ಅಡ್ಡ ಬಸವರಾಜ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಮ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಬೆಂಬಲ ಪ್ರೀತಿ ಸದಾ ನಮ್ಮ ಮೇಲಿರಲಿ. ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ಸ್ಫೂರ್ತಿಯಾಗಿರುತ್ತೆ. ನಿಮ್ಮ ಸಪೋರ್ಟು ಕನ್ನಡಿಗರಿಗೆ ಯಾವತ್ತೂ ಇರಲಿ. ನಾವು ಮಾರ್ಕೋನಹಳ್ಳಿ ಡ್ಯಾಮ್ಗೆ ಬಂದಿದ್ದೀವಿ. ಈ ಮಾರ್ಕೋನಹಳ್ಳಿ ಡ್ಯಾಮ್ ಹುಲಿಯೂರು ದುರ್ಗ, ಅಮೃತೂರು ಅಲ್ಲಿ ಬರುತ್ತೆ. ಇದು ಮಾರ್ಕೋನಹಳ್ಳಿ ಡ್ಯಾಮ್ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ನೆನಪು, ಮತ್ತು ಕರ್ನಾಟಕಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಒಂದು ಕೊಡುಗೆ ಇದು. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಪ್ಲ್ಯಾನ್ನ ಪ್ರಕಾರ ಕಟ್ಟಲಾದಂಥ ಒಂದು ಡ್ಯಾಮ್ ಇದು. ಸುತ್ತಮುತ್ತಲ ಊರಿಗೆ ತುಂಬ ಉಪಯುಕ್ತವಾದ ಮತ್ತು ಕುಡಿಯೋ ನೀರಿಗೆ ಮತ್ತು ಅಲ್ಲಿನ ಬೆಳೆಗಳಿಗೆ ತುಂಬ ಸಹಾಯವಾಗ್ತವಂಥ ನೀರು. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಈಗ ಬೇಸಿಗೆ ಇರೋದರಿಂದ ಸ್ವಲ್ಪ ನೀರು ಖಾಲಿಯಾಗಿದೆ. ಮಳೆಗಾಲದಲ್ಲಿ ತುಂಬಿ ತುಳುಕ್ತಾ ಇರುತ್ತೆ. ಅಲ್ಲಿ ಸುತ್ತಮುತ್ತಲ ಜನ ಎಲ್ಲ ಅಲ್ಲಿ ಹರಿಯೋ ನೀರಲ್ಲಿ ಆಟ ಆಡೋದಕ್ಕೆ ಮತ್ತು ಮೀನು ಹಿಡಿಯೋದಕ್ಕೆ ತುಂಬ ಜನ ಸೇರ್ತಾರೆ. ಇವಾಗ ಬೇಸಿಗೆ ಇರೋದ್ರಿಂದ ನೀರು ಖಾಲಿಯಾಗಿದೆ. ಹಾಗಾಗಿ ಡ್ಯಾಮ್ ಗೇಟ್ನ ಮೂಲಕ ನೀರು ಬಿಟ್ಟಿಲ್ಲ. ಆದರೆ ಸ್ವಲ್ಪ ನೀರಿದೆ, ಅಲ್ಲಿ ಆಟ ಆಡೋದಕ್ಕೆ ಆಗಲ್ಲ, ಯಾಕಂದರೆ ತುಂಬ ಕಲ್ಲಿದೆ. ಆದರೂ ಮೀನು ಹಿಡಿತಾ ಇದ್ದಾರೆ. ಡ್ಯಾಮ್ನ ಮೇಲೆಲ್ಲ ಸಾರ್ವಜನಿಕರು ಹೋಗಿ ನೋಡಿಕೊಂಡು ಸುತ್ತಾಡಿಕೊಂಡು ಬರ್ಬೋದು. ಅದಕ್ಕೆ ಆಸ್ಪದ ಇದೆ. ಅಲ್ಲಿಗೆ ಯಾವುದೇ ರೀತಿ ಟಿಕೆಟ್ ಆಗಲಿ, ಎಂಟ್ರಿ ಫೀಸ್ ಆಗಲಿ ಏನೂ ಇಲ್ಲ. ಎಲ್ಲರೂ ಹೋಗಿ ಆರಾಮಾಗಿ ಸುತ್ತಾಡ್ಕೊಂಡು ಬರ್ಬೋದು. ಆದರೆ ಅಲ್ಲಿ ಸ್ವಲ್ಪ ಮೇಂಟೆನೆನ್ಸ್ ಮಾಡಬೇಕಾಗಿತ್ತು, ಮೇಂಟೈನ್ ಮಾಡಿಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನೋಡಬೇಕಾಗಿತ್ತು, ಅದನ್ನು ನೋಡಿಲ್ಲ. ಸೊ ಆದರೂ ಒನ್ ಡೇ ರೌಂಡ್ ವಿಹಾರಕ್ಕೆ ಹೋಗ್ತಕ್ಕಂಥವ್ರು ಹೋಗಿ ನೋಡ್ಕೊಂಬರ್ಬೋದು, ಚೆನ್ನಾಗಿರುತ್ತೆ. ಹೋಗಿ ಡ್ಯಾಮ್ನ ನೋಡಿಕೊಂಡು ನೀರಲ್ಲಿ ಆಟ ಆಡಿಕೊಂಡು ಸುತ್ತಾಡಿಕೊಂಡು ಬರ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಸದಾ ಇರಲಿ. ಧನ್ಯವಾದಗಳು.